ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ರಾಧಿಕಾ ಸುನಿಲ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಾಡುತ್ತಿರುವ ಅನಾರೋಗ್ಯ ಸಮಸ್ಯೆಗಳಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಒಂದು. ಹೊಟ್ಟೆ ಉಬ್ಬರ, ಹೊಟ್ಟೆ ತುಂಬಿದಂತೆ ಭಾಸವಾಗುವುದು, ಸ್ವಲ್ಪ ದಣಿವು, ಎದೆಯುರಿಯಂತಹ ಅನುಭವ, ಅಜೀರ್ಣ, ಇದೆಲ್ಲ ಏನೂ ಆಗಲ್ಲ, ಇದು ನಾನು ಬೆಳಿಗ್ಗೆ ತಿಂದ ಆಹಾರದ ಪರಿಣಾಮ, ಸರಿ ಹೋಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ ಸ್ನೇಹಿತರೆ. ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಕಡೆ ಅತಿಯಾದ ನಿರ್ಲಕ್ಷ್ಯ ಒಳ್ಳೆಯದಲ್ಲ. ಕೆಲವೊಂದ್ಸಲ ಸಾಮಾನ್ಯವಾಗಿ ಈ ಮನೆಮದ್ದುಗಳನ್ನು ಉಪಯೋಗಿಸಿಕೊಂಡು ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಸುಧಾರಿಸಿಕೊಳ್ಬಹುದು. ನಿಮ್ಗೆ ಏನಾದ್ರೂ ಹೊಟ್ಟೆ ಉಬ್ಬರ, ಅಜೀರ್ಣದ ಸಮಸ್ಯೆ ಎದುರಾದಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಕುದಿಯಲು ಇಡಿ. ನೀರು ಕುದಿಯಲು ಶುರುವಾದಾಗ ಅದಕ್ಕೆ 1 ಚಮಚ ಓಂಕಾಳು ಬೆರೆಸಿ 1 ಲೋಟ ನೀರು 3/4 ಲೋಟ ನೀರು ಆಗುವ ಹಾಗೆ ಕುದಿಸಿ ಆರಿಸಿ ಕುಡಿದ್ರೆ ಹೊಟ್ಟೆಯ ಉಬ್ಬರ ಕಡಿಮೆ ಆಗುತ್ತೆ ಸ್ನೇಹಿತರೆ. ಎರಡನೇದಾಗಿ ಈ ಸೋಂಪು ಕಾಳು, ಮನೆಯಲ್ಲಿ ಸೋಂಪು ಕಾಳು ಇದ್ರೆ ಸ್ವಲ್ಪ ಸೋಂಪನ್ನು ಬಾಯಿಗೆ ಹಾಕಿ ಜಗಿಬೇಕು. ಅದೇ ರೀತಿ ಜೀರಿಗೆಯನ್ನು ಬಾಯಿಗೆ ಹಾಕಿ ಜಗಿಯಲೂಬಹುದು ಅಥವಾ ನೀರಿಗೆ ಹಾಕಿ ಕುದಿಸಿ ಆರಿಸಿ ಕುಡಿಯಲೂಬಹುದು. ನಾವು ತರಕಾರಿ ಸಾರು ಅಥವಾ ಪಲ್ಯ ಮಾಡುವಾಗ ಅದಕ್ಕೆ 1 ಚುಟಿಕೆ ಇಂಗು ಸೇರಿಸಿದರೆ ಜೀರ್ಣಕ್ರಿಯೆ ಕೂಡ ಅತಿ ಸಲೀಸಾಗಿ ಆಗ್ತದೆ. ಎಲ್ಲಕ್ಕಿಂತ ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಏನೇ ಕೆಲಸವಿರ್ಲಿ, ಟೈಮ್ ಟು ಟೈಮ್ ಆಹಾರವನ್ನು ತೆಗೆದುಕೊಳ್ಳಲೇಬೇಕು. ಇದೇನೂ ಮಾಡಿದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಿಲ್ಲ ಎಂದಾದ್ರೆ ವೈದ್ಯರನ್ನು ಸೂಕ್ತ ಸಮಯದಲ್ಲಿ ಭೇಟಿ ಮಾಡುವುದು ಒಳ್ಳೆಯದು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸ್ನೇಹಿತರೆ.